ಗುಡ್ ಥಿಂಗ್. ಹಂಗೆ ಬಂದುಬಿಟ್ರೆ ನಮ್ಗಲ್ಲಿ ದಿಗಲ್ ಬಡಿತದಲ್ಲಿ ಬರೋರಿಗೆ ಗಾಣ ಗಾಬರ ಆಗ್ತೀವಿ ನಾವು. ಬಂದುಬಿಟ್ಟೆ ಮೂವತ್ತೆಂಟು. ಶುಭೋದಯ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಮತ್ತು ಹೊಸ ಲಾಗಿಗೆ ಸ್ವಾಗತ. ಇವತ್ತು ವಾಪಸ್ ಬಿಜಾಪುರ್ ಟು ಬೆಂಗಳೂರು ಹೋಗ್ಲಿಕ್ಕತ್ತೀನಿ. ಸೊ ಟೈಮ್ ಬಂದು ಅರೌಂಡ್ 7:30 ಆಗಿದೆ. ಅದಕ್ಕೆ ಒಂದು ಟೀ ಬ್ರೇಕ್ ತೊಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂಥೇಳಿ ಚಹಾ ಕುಡ್ದು ಬಿಟ್ಟೆ ಅಂದ್ರೆ ನೆಕ್ಸ್ಟ್ ಹೊಸಪೇಟೆ ಇಲ್ಲ ಇಲ್ಕಲ್ ಆದಮೇಲೆ ಸ್ಟಾಪ್ ಮಾಡ್ತೀನಿ ಒಂದು. ಆಮೇಲೆ ಅಲ್ಲಿಂದ ವಾಪಸ್ ಚಿತ್ರದುರ್ಗ, ಅದೇ ರೋಡ್ ಇರ್ತದೆ. ಏನು ಹೈವೇ ಇರ್ತದೆ. ಆದಷ್ಟು ತೋರಿಸ್ತಾ ಇರ್ತೀನಿ, ನೋಡ್ತಾರೆ. ಸ್ಟೇಟ್ಯೂನ್ ಆಗಿರಿ. ಯಾರು ಲಾಗ್ ನೋಡಿದ್ದೀರಿ ಪ್ಲೀಸ್ ಎಂತ ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿಂದ ಟೀ ಕುಡ್ದು ಸ್ಟಾರ್ಟ್ ಮಾಡೋಣ ಅಂತ. ಫೈನಲಿ ಇಲ್ಕಲ್ ಬಿಟ್ಟಿದೆ. ಇಲ್ಕಲ್ದಾಗ ಪೆಟ್ರೋಲ್ ಬಂಕ್ ಚಲೋ ಇರುತ್ತೆ. ರಿಲಯನ್ಸ್ ಪೆಟ್ರೋಲ್ ಹಾಕ್ತಿರ್ತೀನಿ. ಇಲ್ಲಿ ಪಕ್ವಾನ್ ಸ್ಟಾರ್ಟ್ ಆಗ್ಲಿತ್ತದ. ಯಾರ್ಯಾರು ಬಾಗಿಲು ಕೊಡ್ತಿದ್ದೀರಿ ಅವ್ರು ಪಕ್ವಾನ್ ಗೊತ್ತಿರ್ತದೆ ಅವ್ರಿಗೆ. ಈಗ ಇಲ್ಕಲ್ಲದ ಇರೋಂಥ ರಿಲಯನ್ಸ್ ಪೆಟ್ರೋಲ್ ಬಂಕ್ನಾಗೂ ಪಕ್ವಾನ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಾರೆ. ಅವ್ರನ್ನ ನಮ್ಮ ಲಾಗ್ ನೋಡಿದ್ರೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಹೊಸ ರೆಸ್ಟೋರೆಂಟಿಗೆ. ಸೊ ಇದನ್ನು ಫಿಲ್ ಮಾಡಿ ಸಾಕು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸಾಕು. ಪೆಟ್ರೋಲ್ ಹಾಕ್ಸಿ ಸ್ವಲ್ಪ ಮುಂದೆ ಬಂದ ನಂತರ ಬರೋದು ಇಲ್ಕಲ್ಲೂರಾಗ ನಮ್ಮ ಆತ್ಮೀಯರೊಬ್ರು ಇದ್ದಾರೆ. ಸೊ ಅವರು ಇವತ್ತು ವರ್ಕಿಂಗ್ ಡೇ ಅದ. ಅದಕ್ಕೆ ಬರ್ರಿ ಅವ್ರಿಗೆ ಹೋಗಿ ಭೇಟಿ ಆಗೋಣ ಅಂತ ಹೆಂಗಿದ್ದಾರೆ ಅಂತ ಕೇಳೋಣ. ಬಿಕಾಸ್ ನಾನು ಇಲ್ಕಲ್ನ ವರ್ಕ್ ಮಾಡೋದಾಗ ಅವ್ರು ನಂಗೆ ಭಾಳ ಸಪೋರ್ಟ್ ಮಾಡ್ತಿದ್ರು. ಊರಿಗೆ ಬಂದು ಬೆಂಗಳೂರು ಬಿಟ್ಟು ಇಲ್ಕಲ್ ಬಂದಾಗ ಇರಲಿಕ್ಕೆಲ್ಲ ಭಾಳ ಹೆಲ್ಪ್ ಮಾಡ್ಯಾರ. ಸೊ ಅಂಥವ್ರನ್ನ ಯಾವತ್ತೂ ಮರಿಬಾರ್ದು. ಸೊ ಅದಕ್ಕೆ ಬರ್ರಿ ಹೋಗಿ ಅವ್ರಿಗೆ ಭೇಟಿ ಆಗೋಣ ಅಂತ ಹೆಂಗಿದ್ದಾರೆ ಮಾತಾಡ್ಸ್ಕೊಂಡು ಮತ್ತು ಜರ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಇಲ್ಕಲ್. ನಮಸ್ಕಾರ, ಬರಬೇಕು. ಅಪ್ಪ ಹೆಂಗಿದ್ರಿ? ನಮ್ಮ ಫೈನಾನ್ಸ್ ಅವ್ರು ನೋಡ್ರಿ ಅವರು. ನಿಂದ ಕೈಯಾಗ ಪಾಪ ಗಾಡಿ ಕೊಡ್ಸಿದ್ರಿ, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತೋರ್ಸಿಗೆ ಬಂದೀವಿ ನಿಮ್ಗೆ. ಬರೋ ಹೆಂಗೆ ಹೋಗ್ತಿದ್ವಿ ಎವ್ರಿ ಟೈಮ್. ಅದಕ್ಕೆ ಇವತ್ತು ನೆನಪಾತು, ಅದಕ್ಕೆ ಇಲ್ಲೇ ಭೇಟಿ ಆಗೋಣ. ಮನೆಗೆ ಬೇಡ, ಟಿಫಿನ್ ಮಾಡೋಣಂತ. ಮನೆಗೆ ಮತ್ತೆ ಲೇಟ್, ಬೆಂಗಳೂರು ಬಿಟ್ಟಬೇಕಾರ ಅದಕ್ಕೆ. ಇಲ್ಲ ಮೇಡಮ್, ಮೊದಲು ಒಬ್ಬನೇ ಹೋಗೋಣ ನೋಡ್ರಿ. ಅವ್ರಿಗೆ ಭೇಟಿ ಹಾಕೋತ ಅಕ್ಕ ಇಲ್ಲೇ ಮನೆಯೊಳಗೆ ಇಲ್ಲೇ ಟಿಫಿನ್ ಮಾಡಿಸ್ಬಿಟ್ರಿ ಒಟ್ಟು ನೀವು. ಹೊರಗೆ ಕರ್ಕೊಂಡು ಹೋಗಿ ಟಿಫಿನ್ ಮಾಡಿಸ್ಕೊಂಡು ಪ್ಲಾನ್ ಮಾಡಿದ್ವಿ. ಆದರೂ ಡೇ 1 ಇಲ್ಕಲ್ದಾಗ ಬಂದಿದ್ದರಿಂದ ಇವತ್ತಿನ ತನೂ ಪ್ರಸಾದ ಯಾವತ್ತು ಇವ್ರ ಮನ್ಯಾಗ ಅನ್ನಿಸ್ತು ನಮ್ಮದು. ನಾವು ಬಿಡೇರ ಬ್ರಾಹ್ಮಣರು. ರೈಟ್ ಬರೋಣ್ರಿ, ಬರ್ತೀನಿ. ಚಲೋ, ಜೈ ಶ್ರೀರಾಮ್. ಇದೆಲ್ಲ ಮಾರೋಡಿ ಗಲ್ಲಿ ಅದು. ಮಾರೋಡಿ ಗಲ್ಲಿ ಅಲ್ಲ ಇದು. ಎಲ್ಲ ಇಲ್ಕ ಸೀರೆಗಿರಿ ಮಾರೋಲ್ಲ ಇಲ್ಲೇ ನೋಡ್ರಿ. ಸೀರೆ ಮಾರೋ ಎಲ್ಲ ಮಾಲಕ್ರು ಇಲ್ಲೇ ಅಂತೀನಿ. ಸೊ ಈಗ ನಾನು ಹೊಸಪೇಟೆ ರೀಚ್ ಆದೆ. ಹೊಸಪೇಟೆಯಿಂದ ಬ್ಯಾಕ್ ಟು ಬೆಂಗಳೂರು ಹೋಗ್ಬೇಕಾದ್ರೆ ನಡು ಇಲ್ಲೇನೆ ಹೊಸಪೇಟೆ ಡ್ಯಾಮ್ ಬರ್ತದೆ. ಸೊ ಈಗ ಅಲ್ಲಿ ಬ್ಯಾಕ್ ವಾಟರ್ ತೋರಿಸ್ತೀನಿ ನಿಮ್ಗೆ. ಮೇ ಬಿ ಅಲ್ಲಿ ಒಂದು ಯೂಟರ್ನ್ ತೊಗೊಂಡ ನಂತರ ಒಂದು ಕಡೆ ಜಾಗ ಅದ. ಸೊ ಬ್ಯಾಕ್ ವಾಟರ್ ಆಪ್ಷನ್ ಹೋಗ್ಲಿಕ್ಕೆ ಇತ್ತಂದ್ರೆ ಬರ್ರಿ ಅಲ್ಲಿ ಹೋಗಿ ನಿಂತು ನೋಡಂತ ವ್ಯೂ ಹೆಂಗೆ ಅಂತ ಗೊತ್ತಾಗ್ತದೆ. ಲೆಟ್ಸ್ ಗೋ. ತುಂಬ ಬಂದ್ರೆ ಬ್ಯಾಕ್ ವಾಟರ್ ನಾವು ನೋಡ್ಬೇಕಿತ್ತು. ಅದೇನು ಮೇಲೆ ಬ್ರಿಡ್ಜ್ ಮೇಲೆ ನಿಂತು ನೋಡಿದ್ರೆ ನಂಗೆ ಬೇಜಾರು ಹೋಗುತ್ತೆ. ಅದಕ್ಕೆ ನೋಟ್ ಕೆಳಗಡೆ ಹೋಗಿ ನೋಡಿ ಹೋಗ್ತೀನಿ. ನೋಡಿ ಗಾಡಿ ನಾನು ಕೆಳಕ್ಕೆ ಹೋಗ್ಬೋದು. ಹೋಗ್ತೀನಿ. ಬ್ಯಾಕ್ ವಾಟರ್. ಮೀನುಗಾರ ಇದಾವೆ ಎಲ್ಲ ಕಡೆ. ಓಕೆ, ನಾನು ಫೋಟೋ ಗಿಡ ತಗೊಂಡು ಹೋಗ್ಬೋಣ. ಎಲ್ಲರೂ ಹೊರಗೆ ಹೋಗತ್ತ. ಯಾರೋ ಡ್ಯಾಮ್ ಆಫೀಸರ್ ಬರೋದಾರಂತ. ಡ್ಯಾಮ್ ಆಫೀಸರ್, ಅದಕ್ಕೆ ಇಲ್ಲಿ ಮಂದಿ ಹೊರಗೆ. ಓಕೆ ಚಲೋ, ಲೆಟ್ಸ್ ಗೋ.
ಈಸಿ ಈಸಿ ಪೀಸಿ. ಎಲ್ಲ ಬರೋಂಗಿಲ್ಲ, ಫುಡ್ ಸಿಗ್ತದ. ಪೊಲೀಸರು ಇದ್ರೆ ವಾಪಸ್ ಕಳಿಸ್ಬಿಡ್ತಾರೆ. ಸೊ ನಾನು ಹೋಗಿ ನಿಂತು ಒಂದೆರಡು ನಿಮಿಷ ಒಂದು ವಿಡಿಯೋ ಮಾಡಿ ಬಂದೆ. ಓಕೆ, ಇಲ್ಲ ಅಂತ ಹೇಳ್ತಿಲ್ಲ. ಅಷ್ಟು ಸಡನ್ಲಿ ಈ ರೋಡಿಂದ ಆ ರೋಡಿಗೆ ಬರ್ಕೊಡ್ದು. ನೀವು ನಿಧಾನ ಬರ್ತೀರಿ. ನಾನು 135 ಸ್ಪೀಡಲ್ಲಿದ್ದೀನಿ. ನೀನು ಬರ್ತೀನಿ ಅಣ್ಣ, ನೀನು ಕರೆಕ್ಟ್ ಇದೆ, ನೀ ಕಾರಲ್ಲಿ. ನಾನು ತಪ್ಪಂತ ಹೇಳ್ತಾನೆ ಇಲ್ಲ. ನೀನು ಇಂಡಿಕೇಟರ್ ಹಾಕಿದ್ರ, ಇಟ್ಸ್ ಗುಡ್ ಥಿಂಗ್. ಹಂಗೆ ಬಂದುಬಿಟ್ರೆ ನಮಗಲ್ಲಿ ದಿಗಲ್ ಬಡಿತದಲ್ಲಿ ಬರೋರಿಗೆ ಗಾಬರ ಆಗ್ತೀವಿ ನಾವು. ಬಂದ್ಬಿಟ್ಟೆ ಮೂವತ್ತು ಎಂಟ್ರಿ ಕಟ್ಟು ಹಚ್ಕೊಂಡು ಮುಕ್ಕಳಿ ಭಯ ಬಂದಿತ್ತು ಅಂದ. ಆರಾಮ್ ಬರ್ಬೋದು. ಏನು ಮಾಡ್ತಾರಪ್ಪ ಇವರು. ಹಿಂಗಾಗಿ ಮನೇಲಿ ಪಾಪ ಎಲ್ಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಹಾಪ್ಸ್ ಹೊಳ್ಬೇಕು, ಹೆಂಗೆ ಬೇಕಾದ್ರೆ ಮಾಡ್ಬಿಡ್ತಾರೆ ರೋಡ್ ಮೇಲೆ. ಸೊ ಬರ್ರಿ ಒಳಗೆ ಹೋಗಿ ಖಾತೆ ಒಳಗೆ ಮಸ್ತ್ ವಿಚಾರ ಮುಗಿಸ್ಕೊಂಡು ವಾಪಸ್ ವೈಟ್ ಹಾಕ್ಬಿಡ. ಸೊ ನೆರಳು ಫಸ್ಟ್ ಗಾಡಿ ಪಾರ್ಕ್ ಮಾಡ್ಬೇಕು. ಸೊ ಇಟ್ಸ್ ಫುಡ್ ಟೈಮ್. ಇರೋಂದೇನೋ ಎಲೆ ಊಟ ಅಂತ, ಸ್ಪೆಷಲ್ ಊಟ ನ್ಯೂ ಇಯರ್ ಸಂಬಂಧ. ಅದಕ್ಕೆ 2 ಪುರಿ, ಆಮೇಲೆ ಚಿತ್ರಾನ್ನ ಅದ, ಸ್ವೀಟ್ ಅದ, ಮತ್ತು ಕುರ್ಮಾ ಅದ, ಭಾಜಿ ಅದ, ಕಾಳು ಪಲ್ಯ ಅದ, ಶಿರಾ ಅದ ಏನದ, ಚಟ್ನಿ ಅದ, ಮೊಸರು, ಮಜ್ಜಿಗೆ, ಹಪ್ಪಳ. ಸೊ ಇಷ್ಟೆಲ್ಲ ಬಡದ ಮೇಲೆ ಗಾಡಿ ಓಡಿಸೋಕ್ಕಾಗ್ತದೆ, ನನಗೂ ಡೌಟ್. ಸೊ ಲೆಟ್ಸಿ ಫಸ್ಟ್ ಬಡದು ಬಿಡೋಣ, ಆಮೇಲೆ ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಅದು ಆಮೇಲೆ ನೋಡೋಣ, ಟ್ರೈ ಮಾಡುವ. ಉಪಾಧ್ಯಾಯ ಒಳಗೆ ಮಂಡ ಊಟ ಅಥವಾ ಮೊಸರು ಅನ್ನ, ಮಜ್ಜಿಗೆ ಅನ್ನ ಅಂತ ಅದು ಇದು ನೋಡಿ. ಆಲ್ರೆಡಿ ಟೈಮ್ 2:37 ಆಗಿದೆ. ಪ್ರಾಪರಾಗಿ ಊಟ ಮುಗಿಸ್ಕೊಂಡು ಗೊತ್ತಿಲ್ಲ ಎಷ್ಟು ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ. ಮೇ ಬಿ ಒಂದು 6 ಗಂಟೆ ತನಕ ಮುಟ್ಬೋದು ಅನಿಸೋದು. ಹೋಪ್ ಫಾರ್ ದ ಬೆಸ್ಟ್. ನೋಡುವ, ಜಾರ್ವಿಸ್ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಮೋಟರ್ ಹಾಕ್ಸ್ಕೊಂಡು ಸಿಗೋಣ. ಓವರ್ ಆಲ್ ಉಪಾಧ್ಯಾಯ ರುಚಿ ಒಳಗೆ 150 ರೂಪೀಸ್ನಾಗ ಅನ್ಲಿಮಿಟೆಡ್ ಫುಡ್ ಆಯ್ತು. ಸೊ ಎಲೆ ಊಟ ಒಳ್ಳೆ ಟೇಸ್ಟ್, ಚಲೋ ಇತ್ತು. ಟೇಸ್ಟ್ ಮಾತ್ರ ಬೆಸ್ಟ್ ಇತ್ತು. ಬರ್ಬೋದು, ನೋ ಶೇರಿಂಗ್, ಒಬ್ಬೊಬ್ಬರನ್ನ ಪ್ಲೇಟ್ ಅಂತ ತೊಗೋಬೋದಿತ್ತು. ಅನ್ಲಿಮಿಟೆಡ್ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆನಾ ಫ್ರೆಂಡ್ಸ್, ಯಾರ್ಯಾರು ಇದ್ದಾರೆ ನೋಡ್ರಿ, ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಸ್ನೇಹಿತರೆ, ಪಾರ್ಲೆ ಫ್ಯಾಕ್ಟ್ರಿ ಹತ್ರನೂ ಆಲ್ರೆಡಿ ಮೆಟ್ರೋ ಸ್ಟೇಷನ್ ಆಗಿಬಿಡ್ತು. ಸೊ ನಾನು ಪಾರ್ಲೆ ಫ್ಯಾಕ್ಟ್ರಿ ರೀಚ್ ಆದೆ. ಇಟ್ಸ್ ಟೈಮ್ ಅರೌಂಡ್ 5:15. ಓಕೆ, ಆಲ್ಮೋಸ್ಟ್ ಡೇ ರೈಡ್ ಮಾಡ್ದಂಗೆ ಆಯ್ತು ಇವತ್ತು. ಓಕೆ, ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಊರೇ ಅಷ್ಟು ದೂರದ, ಬಟ್ ಆರಾಮಾಗಿ ಬಂದೆ.